ಕರ್ನಾಟಕದಲ್ಲಿ ಒಂದು ಸರ್ಕಾರ, ನಾನು ಕರ್ನಾಟಕಕ್ಕೆ ಔಟ್ಸೈಡರ್ ಅಂತ ನೋಡ್ತಾ ಇದ್ದೀನಿ. ಒಂದು ಸರ್ಕಾರದಲ್ಲಿ ಇರುವ ಒಂದು ದೊಡ್ಡ ಒಂದು ಮನುಷ್ಯ, ಅದು ಯಾರೋ ಇರಬಹುದು, ಸಮ್ ಪವರ್ಫುಲ್ ಪರ್ಸನ್ ಇನ್ಸೈಡ್ ದ ಗವರ್ಮೆಂಟ್, ಸಿಡಿ, ಹನಿ ಟ್ರ್ಯಾಪು. ಕರ್ನಾಟಕ ಹ್ಯಾಸ್ ಗಾಟ್ ಎ ವೆರಿ ರಿಚ್ ಕಲ್ಚರ್. ಕರ್ನಾಟಕ ಜನ ಕೂಡ ಆ ಥರ ಒಂದು ಜನರು ಕೂಡ. ಸೊ ಎಷ್ಟು ಜನ ವಿರೋಧ ಸರ್ಕಾರದಲ್ಲಿ ಆಗ್ತಾ ಇದೆ, ಆ ಸರ್ಕಾರದಲ್ಲಿರುವ ಮನುಷ್ಯರು ಪವರ್ ಉಳಿಸಬೇಕು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇಡೀ ದೇಶ ನೋಡ್ತಾ ಇದೆ. ಸೊ ಖಂಡಿತವಾಗಿ ನನಗೆ ನಂಬಿಕೆ ಇದೆ, ಇವತ್ತು ನಮ್ಮ BJP ಶುರು ಮಾಡಿರುವ ಜನ ಆಕ್ರೋಶ ಯಾತ್ರಾ ಅದು ಎಲ್ಲ ಜನ ಕೂಡ ಒಟ್ಟು ಸೇರಿಸಿ, ಎಲೆಕ್ಷನ್ ಈಗಾಗ ಇಲ್ಲ ಕರ್ನಾಟಕದಲ್ಲಿ, 2028 ಎಲೆಕ್ಷನ್ನಲ್ಲಿ ತುಂಬ ಸಮಯ ಇದೆ. ಬಟ್ ಈ ಸರ್ಕಾರ ಇತ್ತೀಚೆಗೆ ಲೇಮ್ ಡಕ್ ಗೌರ್ಮೆಂಟ್ ಅನ್ನು ಹೇಳ್ತಾರೆ, ಅதாவது ಜನಕ್ಕೆ ಪ್ರೀತಿ ಇಲ್ಲ, ಪವರ್ ಕೈನಲ್ಲಿ ಇದೆ, ಕೂತಿರ್ತಾರೆ, ಆ ಥರ ಈ ಸರ್ಕಾರ ಇದೆ. ಸೊ ಖಂಡಿತವಾಗಿ ಈ ಆಕ್ರೋಶ ಯಾತ್ರೆ ಏನು ನಮ್ಮ BJP ಅವರು ಶುರು ಮಾಡಿದ್ದಾರೆ, ಸಕ್ಸಸ್ಸಿನ ಒಂದು ಮಾತು ನಾನು ಹೇಳಲ್ಲ, ಯಾಕೆಂದರೆ ಪಾಲಿಟಿಕ್ಸ್ನಲ್ಲಿ ಸಕ್ಸಸ್ನ ಒಂದು ವಾರ್ತೆ ಇಲ್ಲ. ಜನ ಎಲ್ಲರೂ ಕೂಡ ಪ್ರೀತಿ ಕೊಟ್ಟು BJP ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಕರ್ನಾಟಕ ಅಲ್ಲದು ತೆಗಿಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಹಾಕಿ ಜನ ಸಪೋರ್ಟ್ ಮಾಡ್ತಾರೆ, ನಂಬಿಕೆ. ಅಂದರೆ ನಾವು ಒಂದು ನ್ಯಾಷನಲ್ ಪಾರ್ಟಿದಲ್ಲಿ ನಾನು ಸಾಹೇಬ್ರೆಲ್ಲ ಕೂಡ ಇದ್ದೀವಿ. ಸಾಹೇಬರು ನಾವೆಲ್ಲರೂ ಕೂಡ ಗೊತ್ತಿರ್ತದೆ, ಒಂದು ಸಕ್ಸಸ್ಫುಲ್ ಮಂತ್ರಿ, ಜನಪ್ರಿಯ ಮಂತ್ರಿ, MLA, MP ಎಲೆಕ್ಷನ್ ನಿಲ್ಲಬೇಕು ನಮ್ಮ ಪಾರ್ಟಿ ಆದೇಶ ಮಾಡಿದ್ದಾರೆ. ಸಾಹೇಬರು MP ಎಲೆಕ್ಷನ್ನಲ್ಲಿ ನಿಂತಿದ್ರು. ಅದೇ ಥರ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಒಂದು ಜವಾಬ್ದಾರಿ ಕೊಟ್ಟಿದ್ದರು, ತಮಿಳ್ನಾಡಿನಲ್ಲಿ ಮಾಡಿಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಆ ಜವಾಬ್ದಾರಿ, ಇನ್ನೊಂದು ಜವಾಬ್ದಾರಿ ಏನು ಕೊಡುತ್ತಾರೆ ನಾವು ಕೂಡ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡುವುದು ಮಾತ್ರ ನಮ್ಮ ಕರ್ಮ, ಬೇರೆ ಏನು ಕೂಡ ನಮ್ಮ ಕರ್ಮ ಇಲ್ಲ. ನೆಕ್ಸ್ಟ್ ಏನೋ ರೋಲ್ ಕೊಡಲಿ ಕೆಲಸ ಮಾಡ್ತೀವಿ. ಏನಿಲ್ಲ, ತಮಿಳ್ನಾಡು ಎಲೆಕ್ಷನ್ ಬರ್ತಾ ಇದೆ. ಒಂದು ಕಡೆಯಲ್ಲಿ ತಾವು ನೋಡಿದ್ದೀರಾ, ನಮ್ಮ ಗೃಹ ಮಂತ್ರಿ ಅವ್ರಿಗೂ ನಮ್ಮ ಅಪೋಸಿಷನ್ ಲೀಡರ್ ಆಮೇಲೆ ನಮ್ಮ ಗೃಹ ಮಂತ್ರಿ ಸಾಹೇಬ್ರವರು ಅಲಯನ್ಸ್ ಬಗ್ಗೆ ಟಾಕ್ಸ್ ಶುರು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನಿಮಗೂ ನನ್ನ ಸ್ಟ್ಯಾಂಡ್ ಗೊತ್ತು, ADMK ಜೊತೆಗೆ ನಾವು 2024 ಇದಕ್ಕೆ ಮುಂಚೆ ಎಲ್ಲ ಕೂಡ. ಸೊ ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಪಾರ್ಟಿ ಏನು, DMK ನಾವು ಪವರ್ಲಿಂದ ತೆಗಿಸ್ಬೇಕು, ನಂಬರ್ 1 ಕಾರ್ಯಕ್ರಮ ಅದು. ಪವರ್ಲಿಂದ DMK ಹೋಗಬೇಕು. ಸೊ ಅದು ADMK ಇವತ್ತು ಭಾಳ ದೊಡ್ಡ ಪಾರ್ಟಿಯಾಗಿದ್ದಾರೆ, ದ್ರವಿಡಿಯನ್ ಪಾರ್ಟಿ ಇದ್ದಾರೆ. ಸೊ ಅವರು ಕೂಡ ಬಂದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೂ ಭೇಟಿ ಮಾಡಿ ಹೋಗಿದ್ದಾರೆ, ADMK ಜನರಲ್ ಸೆಕ್ರೆಟರಿ ಭೇಟಿ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಮೆಸೇಜ್ ವೆರಿ ಕ್ಲಿಯರ್, ADMK ವಾಂಟ್ಸ್ ಅನ್ ಅಲಯನ್ಸ್ ವಿತ್ BJP. ಗೃಹ ಮಂತ್ರಿ ಅವರು ಭಾಳ ಕ್ಲಿಯರ್ ಮೆಸೇಜ್ ಹೇಳಿದ್ದಾರೆ, BJP ವಾಂಟ್ಸ್ ಅನ್ ಅಲಯನ್ಸ್. ಅದರಲ್ಲಿ ನಮ್ಮ ಪಾರ್ಟಿ ನೋಡ್ತದೆ ಯಾರು ಎಲ್ಲಿ ಇರಬೇಕು, ಯಾವ ಪೊಸಿಷನ್ನಲ್ಲಿ ಯಾರು ಇರಬೇಕು, ಸೊ ಅಲಯನ್ಸ್ನಲ್ಲಿ ಯಾರು ಸರಿಯಾಗಿ ಬರ್ತಾರೆ. ಸೊ ಇದೆಲ್ಲ ಕೂಡ ನೋಡಿ ಒಂದು ತೀರ್ಮಾನ ತಗೊಳ್ತಾರೆ. ಏನು ತೀರ್ಮಾನ ತಗೊಂಡಿದ್ದಾರನ್ನ ಕೂಡ ನಾವೆಲ್ಲ ಕೂಡ ಕಾರ್ಯಕರ್ತರು ಸಿದ್ಧ ಇದ್ದೀವಿ. ಅದೇನಿದೆ ನಾವು ಸಕ್ಸಸ್ ಮಾಡಿ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಎಲ್ಲವನ್ನ ಚೇಂಜಸ್ ಮಾಡ್ತಾರಂತ ಜವಾಬ್ದಾರಿ ಕೊಡಲಾಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಚೇಂಜಸ್ ಆಗಿದೆ, ಏನು ಮುಂದೆ ಇನ್ನು ಚೇಂಜಸ್ ಏನೂ ಆಗಿಲ್ಲ ಅಣ್ಣ, ಚೇಂಜಸ್ ಆಗ್ತದೆ. ಸ್ವತಂತ್ರವಾಗಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೇನೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರಿ. ಆಗಲೂ ಕೂಡ ಮಹಾರಾಷ್ಟ್ರ, ಬಿಹಾರ್ ಎಲ್ಲ ಕಡೆಯಲ್ಲಿ ಕೂಡ ನೋಡುತ್ತೀವಿ, ಯಾವುದೇ ಒಂದು ರಾಜ್ಯದಲ್ಲಿ BJP ಪ್ರಾಮಾಣಿಕ ಪ್ರಯತ್ನ ಮಾಡಿ, ಒರಿಸ್ಸಾ ತಾವು ನೋಡಿದ್ದೀರಾ 24 ವರ್ಷ 2001 ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಬಂದಿದ್ವಿ. ತಮಿಳ್ನಾಡು ಇಸ್ ಅ ಲಾಂಗ್ ಟರ್ಮ್ ಗೇಮ್. ನಾವೆಲ್ಲರೂ ಕೂಡ ತಾಳ್ಮೆದಲ್ಲಿ ಇದ್ದೀವಿ. ಅದು ಎಷ್ಟು ವರ್ಷ ಆಗಿದ್ದನ್ನ ಕೂಡ ಕಾಯಲಿಕ್ಕೆ ರೆಡಿ ಇದ್ದೀವಿ, ಇನ್ನು 20 ವರ್ಷ 30 ವರ್ಷ ಆಗಲಿ, ಬಟ್ ಪವರ್ಗೆ ಬಂದೇ ಬರ್ತೀವಿ. ಇನ್ ಬಿಟ್ವೀನ್ ಪಾರ್ಟಿಯವರು ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಡೆಸಿಷನ್ ಮಾಡುವಾಗ ನಾವು ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತೀವಿ, ಒಬೇ ಮಾಡ್ತೀವಿ. ಸೊ ಪಾರ್ಟಿಯವರು ಕೆಲವು ನ್ಯಾಷನಲ್ ಲೆವೆಲ್ ನೋಡ್ತಾರೆ, DMK ಎಷ್ಟು ಒಂದು ಗಲೀಜ್ ಸರ್ಕಾರ ಮಾಡ್ತಾ ಇದ್ದಾರೆ ತಾವು ನೋಡ್ತೀರಾ. ಸ್ಪೆಷಲಿ ಅಟ್ರಾಸಿಟಿ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ ತಾವು ನೋಡ್ತೀರಾ. ಕರಪ್ಷನ್ 13 ಮಿನಿಸ್ಟರಲ್ಲಿ ಅವ್ರ ಮೇಲೆ ಕರಪ್ಷನ್ ಅಲಿಗೇಷನ್ ಇಲ್ಲ ಸರ್, ಕೋರ್ಟ್ನಲ್ಲಿ ಕೇಸ್ ಇದೆ. ಒಂದು ಮಂತ್ರಿ ಜಸ್ಟ್ 1.5 ವರ್ಷ ಜೈಲು ಹೋಗಿಬಿಟ್ಟು ವಾಪಸ್ ಬಂದು ಪುನಃ ಮಂತ್ರಿ ಆಗಿದ್ದಾರೆ, ಸೆಂಥಿಲ್ ಬಾಲಾಜಿ. ಸೊ ನಮ್ಮ ಪಾರ್ಟಿ ಇವಾಗ ಏನು ಡಿಸೈಡ್ ಮಾಡಿದ್ದಾರೆ, DMK ನಾವು ಅಡ್ಡ ಪಡಿಸ್ಬೇಕು, ಔಟ್ಸೈಡ್ ಹೋಗಬೇಕನ್ನು. ಸೊ ಲಾಂಗ್ ಟರ್ಮ್ ದೃಷ್ಟಿಕೋನದಲ್ಲಿ ನಮಗೆ ಆಪರ್ಚುನಿಟಿ ಪುನಃ ಪಾರ್ಟಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ಪಾಲಿಟಿಕ್ಸ್ನಲ್ಲಿ ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪವರ್. ಇದು ಲಿಯೋ ಟಾಲ್ಸ್ಟಾಯ್ ಅವರೊಂದು ಓಲ್ಡ್ ಒಂದು ಪ್ರೊವರ್ಬ್ ಇದೆ, ಅದರಲ್ಲಿ ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಡೆಫಿನೆಟ್ ಆಗಿ ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತೀವಿ. ನಾವೇನು ದೃಷ್ಟಿ ಇಟ್ಕೊಂಡಿದ್ವಿ, ಮೋದಿ ಸಾಹೇಬ್ರವರು, ಅಮಿತ್ ಶಾ ಸಾಹೇಬ್ರವರು, ನಡ್ಡಾಜಿ ಅವರು ಎಲ್ಲರೂ ಕೂಡ ದೃಷ್ಟಿ ಏನು, ಒಂದು ದಿವಸ ಅಲ್ಲ ಒಂದು ದಿವಸ ತಮಿಳ್ನಾಡಿನಲ್ಲಿ BJP ಪವರ್ಗೆ ಬರಬೇಕು, ಅದು ಬಂದೇ ಬರ್ತದೆ.